ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮ್ಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ನಿಮಗಾಗಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ಲವ್ ಒರಾಕಲ್ ಡೆಕ್ಕಿಂದ ಎರಡು ಕಾರ್ಡ್ಸ್ನ ತೆಗೆದಿದ್ದೀನಿ. ಓಕೆ, ಸೊ ಎರಡು ಕಾರ್ಡ್ನ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ. ನಿಮಗೆ ಇವೆರಡು ಕಾರ್ಡಲ್ಲಿ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಪೈಲ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಪೈಲ್ ನಂಬರ್ 2. ಓಕೆ, ಸೊ ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಅ ಮಿನಿಟ್, ಐ ವಿಲ್ ಶೋ ಯು. ಸ್ವಲ್ಪ ಝೂಮ್ ಮಾಡ್ತೀನಿ ಸೊ ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಪೈಲ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಪೈಲ್ ನಂಬರ್ 2. ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ. ಓಕೆ, ಫಸ್ಟ್ ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡೋಣ ಬಿಕಾಸ್ ಕಾರ್ಡ್ಸ್ ತೆಗೆದು ಹಾಗಾಗೆ ಇಟ್ಟಿರ್ತೀನಲ್ಲ ರೀಡಿಂಗ್ ಮಾಡಿದಾಗ, ಸೊ ದ್ಯಾಟ್ ಮಿಕ್ಸ್ ಮಾಡಿದ್ರೆ ಮೇ ಬಿ ನಿಮಗೆ ಬೇರೆ ಮೆಸೇಜಸ್ ಬರಬಹುದು. ಓಕೆ, ಸೊ ಏನು ಮೆಸೇಜಸ್ ಬರ್ತಿದೆ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್. ಸೊ ಇದು ಪೈಲ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ಆ್ಯಂಡ್ ದಿಸ್ ಇಸ್ ಪೈಲ್ ನಂಬರ್ 2. ಪೈಲ್ ನಂಬರ್ 2 ಜಾಸ್ತಿ ಬಂದು ಅನಿಸುತ್ತೆ, ಇಟ್ಸ್ ಓಕೆ. ಪೈಲ್ ನಂಬರ್ 2 ಆಮೇಲೆ ನೋಡೋಣ. ಓಕೆ, ಸೊ ಇದು ಪೈಲ್ ನಂಬರ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ, ಇದು ಆಮೇಲೆ ನೋಡೋಣ. ಪೈಲ್ ನಂಬರ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಈ ಒಂದು ಒರಾಕಲ್ ಡೆಕ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಇಫ್ ಯು ಕುಡ್ ಡೂ ಎನಿಥಿಂಗ್ ವಾಟ್ ವುಡ್ ಇಟ್ ಬಿ? ದ ಆನ್ಸರ್ ಡಿವಿಲ್ಸ್ ಇನ್ ಯುವರ್ ಹಾರ್ಟ್, ನಾಟ್ ಇನ್ ಯುವರ್ ಮೈಂಡ್, ಫಾರ್ ದ ಹಾರ್ಟ್ ಈಸ್ ದ ಗೇಟ್ ವೇ ಟು ದ ಸೋಲ್. ಓಕೆ, ಸದ್ಯಕ್ಕೆ ನೀವೇನಾದರೂ ಮೆಸೇಜಸ್ ಹುಡುಕ್ತಾ ಇದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ಇರಬಹುದು, ಅಥವಾ ನಿಮಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರಬಹುದು, ಅಥವಾ ಇಲ್ಲಿ ನಿಮಗೆ ಈ ಪ್ರೀತಿಯಲ್ಲಿ ಏನನ್ನು ಆ್ಯಕ್ಷನ್ ತೊಗೋಬೇಕು ಅಥವಾ ಏನು ಡಿಸಿಷನ್ನ ತೊಗೋಬೇಕು ಅನ್ನೋದು ನಿಮಗೆ ಕನ್ಫ್ಯೂಷನಲ್ಲಿ ಇರಬಹುದು. ಸೊ ನಿಮಗಾಗಿ ಲವ್ ಒರಾಕಲ್ ಡೆಕ್ಕಿಂದ ಮೆಸೇಜಸ್ ಬರ್ತಿದೆ. ನಿಮ್ಗೆ ಏನಾದರೂ ಪಡ್ಕೋಬೇಕು, ನಿಮ್ಮ ಕ್ವಶನ್ಗೆ ಆನ್ಸರ್ ಪಡ್ಕೋಬೇಕು ಅಂತ ಇದ್ದರೆ ನಿಮ್ಮ ಹಾರ್ಟನ್ನು ಕೇಳಿ. ಓಕೆ, ಸೊ ನಿಮ್ಮ ಮೈಂಡನ್ನು ಕೇಳಬೇಡಿ, ನಿಮ್ಮ ಹಾರ್ಟನ್ನು ಕೇಳಿ. ನಿಮ್ಮ ಹಾರ್ಟಲ್ಲೇ ಆನ್ಸರ್ ಇದೆ ಆ್ಯಂಡ್ ನಿಮ್ಮ ಹಾರ್ಟು ನಿಮ್ಮ ಸೋಲ್ಗೆ ಬೇಗ ಕನೆಕ್ಟ್ ಆಗುವಂಥದ್ದು. ಸೊ ನಿಮ್ಮ ಹಾರ್ಟನ್ನು ಕೇಳಿ, ನೀವು ನಿಮ್ಮ ನಿರ್ಧಾರನ ತಗೊಳ್ಳಿ ಅಂತ ನಿಮಗೆ ಮೆಸೇಜ್ ಬರ್ತಿದೆ, ಒಂದು ಮೆಸೇಜ್. ಓಕೆ, ಆ್ಯಂಡ್ ಗಿವ್ ಥ್ಯಾಂಕ್ಸ್ ಫಾರ್ ದ ಬ್ಲೆಸ್ಸಿಂಗ್ ಫಾರ್ ಲವ್ ಸೂನ್ ಟು ಕಮ್ ಯುವರ್ ವೇ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪನ್ನು ಪಡ್ಕೊಳ್ಳೋದು ನಿಮಗೆ ರೈಟ್ ನಾವು ತುಂಬ ರಿಸ್ಕ್ ಅಥವಾ ಕಷ್ಟ ಆಗ್ತಿರಬಹುದು. ಬಟ್ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ಗಾಗಿ, ಈ ಒಂದು ರಿಲೇಷನ್ಶಿಪ್ ಬ್ಲೆಸ್ಸಿಂಗ್ಸ್ ಏನಿದೆ ಇದನ್ನು ನೀವು ಈ ಒಂದು ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಅಟ್ಲೀಸ್ಟ್ ಯು ಹ್ಯಾವ್ ಟು ಸೇ ಥ್ಯಾಂಕ್ಸ್. ಓಕೆ, ಯೂನಿವರ್ಸ್ಗೆ ನೀವು ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ. ಈ ಒಂದು ಪ್ರೀತಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಅಂತ ನೀವು ಹೇಳಬಹುದು, ಅಥವಾ ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಇರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬಹುದು, ಅಥವಾ ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ನೀವು ಮೆನ್ಷನ್ ಮಾಡಬಹುದು. ಸೊ ಇದು ಇದರ ಮೆಸೇಜ್. ಆ್ಯಂಡ್ ನೋ ದಟ್ ಯು ಡಿಸರ್ವ್ ಟು ಹ್ಯಾವ್ ಆಲ್ ದಟ್ ಯುವರ್ ಹಾರ್ಟ್ ಟ್ರೂಲಿ ಡಿಸೈರ್ಸ್. ಓಕೆ, ನಿಮಗೆ ಗೊತ್ತಿದೆ ನೀವು ಈ ಒಂದು ರಿಲೇಷನ್ಶಿಪ್ಗೆ ಡಿಸರ್ವ್ ಇದ್ದೀರಾ. ಓಕೆ, ಆ್ಯಂಡ್ ನಿಮ್ಮ ಹಾರ್ಟ್ ಟ್ರೂ ಡಿಸೈರ್ಸ್ ಕೂಡ ಇದು. ಓಕೆ, ನಿಮ್ಮ ಹಾರ್ಟ್ ಫೀಲಿಂಗ್ಸ್ ಕೂಡ ಇದು. ಇಲ್ಲಿ ನಿಮಗೆ ನಿಮ್ಮ ಹಾರ್ಟ್ನ ಕೇಳಿ ಅಂತ ಮೆಸೇಜ್ ಬರ್ತಿದೆ. ಆ್ಯಂಡ್ ಅಗೇನ್ ಇಲ್ಲಿ ನಿಮಗೆ ನಿಮ್ಮ ಟ್ರೂ ಡಿಸೈರ್ಸ್ ಇದು. ಈ ಒಂದು ಪ್ರೀತಿ ನಿಮ್ಮ ಒಂದು ಏನು
ಟ್ರೂ ಡಿಸೈರ್ಸ್, ನಿಮಗೆ ಇದು ಬೇಕೇ ಬೇಕು, ನೀವು ಇದನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ಆಸೆ ನಿಮ್ಮ ಹಾರ್ಟಿಗೂ ಇದೆ ಅನ್ನೋ ಮೆಸೇಜಸ್ ಇದು. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ನಿಮಗಾಗಿ ಅಂತ ನೋಡೋಣ. ಐ ಆಮ್ ನಾಟ್ ಲೀವಿಂಗ್ ಯು. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ಐ ಆಮ್ ನಾಟ್ ಲೀವಿಂಗ್ ಯು, ನಾನು ನಿನ್ನ ಇಂದು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮೇ ಬಿ ನಿಮಗೆ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು, ಅಥವಾ ನಿಮ್ಮ ಮೆಸೇಜ್ ಇಲ್ಲಿ ಇಟ್ಸ್ ಕಾಂಪ್ಲಿಕೇಟೆಡ್. ಓಕೆ, ಈ ಒಂದು ರಿಲೇಷನ್ಶಿಪ್ ಪಡ್ಕೊಳ್ಳೋದು ತುಂಬ ಕಾಂಪ್ಲಿಕೇಟ್ ಅಂತ ನೀವಿಲ್ಲಿ ಫೀಲ್ ಮಾಡ್ತಿದ್ದೀರಾ, ಅಥವಾ ಇದು ಸಿಗೋದಿಲ್ಲ ಈ ರೀತಿಯಾಗಿ ನೀವೇನೋ ಫೀಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಮ ಪರ್ಸನ್ ಸಹ ನಿಮಗೆ ಹೇಳ್ತಿದ್ದಾರೆ ಇಟ್ ಈಸ್ ಕಾಂಪ್ಲಿಕೇಟೆಡ್, ಇದು ತುಂಬ ಕಾಂಪ್ಲಿಕೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಯು ಫಾರ್ ಎವರ್ ಇನ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಅ ಕನ್ಫರ್ಮೇಷನ್ ಮೆಸೇಜ್. ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ ನಾನು ಎಂದು ಬಿಡೋದಿಲ್ಲ, ಅಥವಾ ನನಗೆ ನೀನು ನನ್ನ ಲೈಫಲ್ಲಿ ಯಾವಾಗಲೂ ಬೇಕು ಅನ್ನೋದು ನಿಮ್ಮ ಪರ್ಸನ್ನಿನ ಟ್ರೂ ಡೀಪ್ ಫೀಲಿಂಗ್ಸ್ ಅಂತ ಹೇಳ್ತೀನಿ. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಡಿಯರ್, ಗುಡ್ ಲಕ್ ಬೇಬಿ ಅಂತ ಹೇಳ್ತಿದ್ದಾರೆ. ಓಕೆ, ಮೇ ಬಿ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ನ ಫ್ಯಾಮಿಲಿಗೆ ಅಕ್ಸೆಪ್ಟ್ ಮಾಡಿಸೋದಿರಬಹುದು, ಅಥವಾ ನೀವು ಇಲ್ಲಿ ತುಂಬ ಶೈ ಫೀಲ್ ಮಾಡ್ತೀರಾ, ಅಥವಾ ಏನನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ, ಅಥವಾ ನಿಮಗೆ ಏನೋ ಒಂದು ಭಯ ಕಾಡ್ತಿದೆ ಈ ಒಂದು ರಿಲೇಷನ್ಶಿಪ್ನ ಪಡ್ಕೊಳ್ಳೋದಕ್ಕೆ. ಈ ರೀತಿಯಾದಂಥ ಎನರ್ಜೀಸ್ ನೀವು ಏನು ಫೇಸ್ ಮಾಡ್ತಿದ್ದೀರೋ ವಾಟ್ ಎವರ್ ಇಟ್ ಈಸ್, ಅದಕ್ಕೆ ನಿಮ್ಮ ಪರ್ಸನ್ ನಿಮಗೆ ಇಲ್ಲಿ ಧೈರ್ಯ ಹೇಳ್ತಿದ್ದಾರೆ. ಲೈಕ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಡಿಯರ್, ಗುಡ್ ಲಕ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನ ಬೇಬಿ ಅಂತ ಕರಿಬಹುದು, ಲೈಕ್ ನಿಕ್ ನೇಮಿಂದ ನಿಮಗೆ ಇಲ್ಲಿ ಹೆಸರಿದ್ದು ಕರಿಬಹುದು. ಓಕೆ, ಸೊ ಲೈಕ್ ಬೇಬಿ ಅಂತ. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೀ. ಓಕೆ, ನಿಮ್ಮ ಪರ್ಸನ್ ಬಗ್ಗೆ ನೀವು ಇಲ್ಲಿ ಏನು ತಿಳ್ಕೊಳ್ದೆ ಆ ಒಂದು ಪರ್ಸನ್ನಿಂದ ದೂರ ಆಗ್ತಿದ್ದೀರಾ ಅಂತ ಹೇಳಿದ್ರೆ, ಮೇ ಬಿ ಆ ಒಂದು ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಳ್ದೇ ಇರಬಹುದು, ಬಟ್ ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಮನಸ್ಸು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಿಮ್ಗೇನೂ ಗೊತ್ತಿಲ್ಲ, ನಾನು ನಿನ್ನ ಹತ್ರ ನನ್ನ ಬಗ್ಗೆ ಹೇಳ್ಕೋಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಐ ಫೀಲ್ ಯು ಬಿಕಾಸ್ ಐ ಆಮ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ಫೀಲ್ ಮಾಡ್ತಾರೆ, ನೀವು ಜೊತೆಲಿದ್ದರೂ ಇಲ್ಲ ಅಂದರೂ ನಿಮ್ಮನ್ನು ಫೀಲ್ ಮಾಡ್ತಾರೆ, ಬಿಕಾಸ್ ಅವ್ರು ಯಾವಾಗಲೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಅಂತ ನಿಮಗೆ ಮೆಸೇಜಸ್ ಬರ್ತಿದೆ. ಐ ಹ್ಯಾವ್ ಗೋಟ್ ಅ ಪರ್ಫೆಕ್ಟ್ ಆರ್ಟ್ ದಟ್ ಈಸ್ ಯು ಅಂತ ಹೇಳ್ತಿದ್ದಾರೆ. ಅವರಿಗೆ ಒಂದು ಪರ್ಫೆಕ್ಟ್ ಆರ್ಟ್ ಸಿಕ್ಕಿದೆ ಅಂತೆ, ಅದು ನೀವು ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಇಟ್ ವಾಸ್ so beautiful and you are in my heart but I want you in my arms. Okay, ಸದ್ಯಕ್ಕೆ ನೀವು ನಿಮ್ಮ ಪರ್ಸನಿಂದ ದೂರ ಇರಬಹುದು, ಬಟ್ ಡೆಫಿನೆಟ್ಲಿ ಈ ಒಂದು ಪರ್ಸನ್ ಆರ್ಟಲ್ಲಿ ನೀವಿದ್ದೀರಾ, ಆದರೆ ಅವರು ನಿಮ್ಮನ್ನು ಲೈಫ್ ಲಾಂಗ್ ಅವ್ರ ಜೊತೆ ಇಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ. ಐ ಡೋಂಟ್ ನೋ ವಾಟ್ ಡು ಐ ವಾಂಟ್, ಐ ಆಮ್ ಸೊ ಕನ್ಫ್ಯೂಸ್ಡ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ತುಂಬ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಏನು ಮಾಡಬೇಕು ಅಥವಾ ಏನು ಡಿಸಿಷನ್ ತೊಗೋಬೇಕು ಅನ್ನೋದು ಆ ಒಂದು ಪರ್ಸನ್ಗೆ ರೈಟ್ ನಾವು ಕ್ಲಾರಿಟಿ ಇಲ್ಲದೆ ಇರಬಹುದು. ಇದರಿಂದ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ರೈಟ್ ನಾವು ಕ್ರಿಯೇಟ್ ಆಗಿರಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಸಮ್ಟೈಮ್ ಇಟ್ ಈಸ್ ಹಾರ್ಡ್ ಟು ಫೈಂಡ್ ವಾಟ್ to tell you how much you mean to me, you are the special gift from the universe ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಅವರಿಗೆ ಸಿಕ್ಕಿರುವಂಥ ಯೂನಿವರ್ಸ್ ವರ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿಮಗೆ ಅವರ ಫೀಲಿಂಗ್ಸ್ನನ್ನು ಹೇಳ್ಕೊಳ್ಳೋದಕ್ಕೆ ಸಮ್ಟೈಮ್ ಅವರಿಗೆ ಕೆಲವು ಪದಗಳೇ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಬಿ ವಿತ್ ಯು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿಮಗೆ ಅವರು ನಿಮ್ಮ ಜೊತೆ ಇರಬೇಕು ಅನ್ನೋದು ಅವರ ಒಂದು ಡಿಸೈರ್ಸ್ ಅಂತ ನೀವು ಇಲ್ಲಿ ಫೀಲ್ ಮಾಡಬಹುದು. ಐ ಲೈಕ್ ಯು ಸೋ ಮಚ್, ಪ್ಲೀಸ್ ಸ್ಟೇ ವಿತ್ ಮೀ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಮನ್ನು ಅವರು ತುಂಬ ಇಷ್ಟಪಡ್ತಾರೆ, ಅದಕ್ಕಾಗಿ ನೀವು ಯಾವಾಗಲೂ ಅವ್ರ ಜೊತೆ ಇರಿ ಅಂತ ನಿಮಗೆ ಇಲ್ಲಿ ಆ ಒಂದು ಪರ್ಸನ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಫೈಲ್ ನಂಬರ್ 1 ಇದು ಜಸ್ಟ್ ಜನರಲ್ ರೀಡಿಂಗ್, ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಐ ಹೋಪ್ ನಿಮಗೆ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಆಗಿದ್ದರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್. ಹೇ ಪೈಲ್ ನಂಬರ್ 2, ಯಾರೆಲ್ಲ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ, ಜೊತೆಗೆ ಲವ್ ಆರಾಕಲ್ ಮೆಸೇಜಸ್ ಏನಿದೆ ನಿಮ್ಮ ಈ ಪ್ರೀತಿಗಾಗಿ ಅಂತ ನೋಡೋಣ. ಓಕೆ, ಸೊ ರಿಫ್ಲೆಕ್ಷನ್, ಗಿವ್ ಈಚ್ ಅದರ್ some space at the moment, trust and have faith that all will work out for the best. ಓಕೆ, ಸೊ ರೈಟ್ ನಾವು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಅಥವಾ ನಿಮಗೆ ಇದನ್ನು ಹೇಗೆ ತೊಗೊಂಡೋಗೋದು ಈ ಒಂದು ರಿಲೇಷನ್ಶಿಪ್ನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನಿಮಗಾಗಿ ಲವ್ ಒರಾಕಲ್ ಮೆಸೇಜಸ್ ಬರ್ತಿದೆ.
ಒಬ್ರಿಗೊಬ್ರು ಸ್ವಲ್ಪ ಸ್ಪೇಸ್ ಕೊಡಿ. ಈ ಒಂದು ಮೊಮೆಂಟ್ ಏನಿದೆ ಇದು ಕಳೆದೋಗುತ್ತೆ. ಸೊ ಸ್ವಲ್ಪ ಸ್ಪೇಸ್ ಕೊಡಿ, ಟ್ರಸ್ಟ್ ಇಡಿ, ಫೇತ್ ಇಡಿ. ಈ ಒಂದು ರಿಲೇಷನ್ಶಿಪ್ ತುಂಬ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಟ್ರಸ್ಟ್. ಓಕೆ, ಟ್ರಾನ್ಸ್ಫಾರ್ಮೇಷನ್ ಅಕ್ಯೂರ್ಸ್ ಥ್ರೂ ಅಕ್ಸೆಪ್ಟೆನ್ಸ್. ಒನ್ಸ್ ಯು ಅಕ್ಸೆಪ್ಟ್ ದ ಕರೆಂಟ್ ಸಿಚುವೇಶನ್ ಇಟ್ ವಿಲ್ ಆಟೋಮೆಟಿಕಲಿ ಟ್ರಾನ್ಸ್ಫಾರ್ಮ್. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ ಅಥವಾ ಟ್ರಸ್ಟ್ ಮಾಡೋದಕ್ಕಾಗ್ತಿಲ್ಲ ನಿಮ್ಮ ಪರ್ಸನ್ನ, ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಟ್ರಸ್ಟ್ ಇಡಿ, ಹ್ಯಾವ್ ಫೇತ್, ಹ್ಯಾವ್ ಟ್ರಸ್ಟ್ ಅಂತ ಇಲ್ಲಿ ಮೆಸೇಜ್ ಬರ್ತಿದೆ. ಆ್ಯಂಡ್ ಜೊತೆಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಕ್ಯೂರೆಸ್ ಥ್ರೂ ಅಕ್ಸೆಪ್ಟೆನ್ಸ್. ಓಕೆ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಪ್ರಾಬ್ಲಮ್ ಇರಬಹುದು ಅಥವಾ ಏನೋ ಒಂದು ಸಿಚುವೇಶನ್ ಇರಬಹುದು, ಅದು ನಿಮ್ಮಿಂದ ದೂರ ಆಗ್ತಿರಬಹುದು. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಿಮಗೆ ಮೆಸೇಜ್ ಬರ್ತಿದೆ. ಒನ್ಸ್ ಯು ಅಕ್ಸೆಪ್ಟ್ ದ ಕರೆಂಟ್ ಸಿಚುವೇಶನ್ ಇಟ್ ವಿಲ್ ಆಟೋಮ್ಯಾಟಿಕಲಿ ಟ್ರಾನ್ಸ್ಫಾರ್ಮ್. ಓಕೆ, ಈ ಒಂದು ಸಿಚುವೇಶನ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅದು ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಅದು ನಿಮ್ಮ ಪರವಾಗಿ ಆಗಬಹುದು ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇಬ್ರಿಗೂ ಒಳ್ಳೆಯದಾಗೋ ರೀತಿ ಇದು ತಗೊಂಡೋಗಬಹುದು. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ಏಂಜಲ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ಯು ಆರ್ ಮೈ ಏಂಜಲ್ ಅಂತ. ನೀವು ಅವರ ಏಂಜಲ್ ಅಥವಾ ಕ್ವೀನ್, ಕಿಂಗ್, ರಾಣಿ, ರಾಜ ಈ ರೀತಿಯಾಗಿ ನೀವು ತೊಗೋಬಹುದು. ವೈಸ್ ವರ್ಸ ತೊಗೊಳ್ಳಿ. ಓಕೆ, ಐ ವಿಲ್ ನಾಟ್ ಗಿವ್ ಅಪ್ ಆನ್ ಯು ಅಗೇನ್. ಓಕೆ, ಇದು ನನ್ನ ಫಸ್ಟ್ ಮೆಸೇಜಲ್ಲೂ ಬಂದಿತ್ತು. ಅಗೇನ್ ದಿಸ್ ಅ ಕನ್ಫರ್ಮೇಷನ್ ಮೆಸೇಜ್. ಮೇ ಬಿ ನೀವು ಸೆಕೆಂಡ್ ಪೈಲಲ್ಲಿ ಏನಿದೆ ಅಂತ ನೋಡೋಣ ಅಂತ ನೋಡ್ತಿರಬಹುದು. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು. ಓ ಮೈ ಗಾಡ್, ಅಗೇನ್ ದಿಸ್ ಅ ಕನ್ಫರ್ಮೇಷನ್ ಮೆಸೇಜ್. ಫಸ್ಟ್ ಪೈಲಲ್ಲೂ ನನಗೆ ಬಂದಿತ್ತು ಐ ವಾಂಟ್ ಟು ಟೆಲ್ ಯು ಸೋ ಮಚ್, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೀ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿನೂ ಅದೇ ಮೆಸೇಜ್ ಬರ್ತಿದೆ. ಓಕೆ, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ಪಡ್ಕೊಂಡಿದ್ದಕ್ಕೆ ತುಂಬ ಲಕ್ಕಿ ಫೀಲ್ ಮಾಡ್ತಿದ್ದಾರೆ ಅಂತ ಮೆಸೇಜ್ ಬರ್ತಿದೆ. ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್. ಓಕೆ, ಸೊ ನಿಮ್ಮ ಫ್ರೆಂಡ್ ನಂಬರ್ ಕೇಳ್ತಿದ್ದಾರೆ. ಮೇ ಬಿ ಇಲ್ಲಿ ಅವರನ್ನು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇಟ್ಟಿದ್ದೀರಾ ಅಥವಾ ಸಣ್ಣ ಪುಟ್ಟ ವಿಷಯಕ್ಕೆ ಈ ಒಂದು ಪರ್ಸನ್ ಜೊತೆ ಮುನಿಸ್ಕೋತೀರಾ, ಜಗಳ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿ ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಿದ್ದಾರೆ. ಸೊ ನಿಮ್ಮ ಫ್ರೆಂಡ್ ನಂಬರ್ನ ಕೊಡಿ ಅಂತ ಇಲ್ಲಿ ನಿಮಗೆ ಮೆಸೇಜ್ ಬರ್ತಿದೆ. ಸೊ ನಿಮ್ಮ ಬಗ್ಗೆ ಅವರು ನಿಮ್ಮ ಫ್ರೆಂಡ್ ಹತ್ರ ಕೇಳಿ ತಿಳ್ಕೋಬೇಕು ಅಂತ ಅವರ ಥಾಟ್ ಇರಬಹುದು. ಐ ವಿಲ್ ಮ್ಯಾರಿ ಯು. ಓಕೆ, ಸೊ ನೀವೇನಾದರೂ ಈ ಒಂದು ಪರ್ಸನ್ನ ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಿದ್ರೆ ಐ ವಿಲ್ ಮ್ಯಾರಿ ಯು ಅಂತ ಹೇಳ್ತಿದ್ದಾರೆ. ಯು ಆರ್ ಇನ್ನೋಸೆಂಟ್ ಅಂತ ಹೇಳ್ತಿದ್ದಾರೆ. ನೀವು ತುಂಬ ಇನ್ನೋಸೆಂಟ್ ಇದ್ದೀರಾ, ತುಂಬ ಪ್ರಾಮಾಣಿಕ ಇದ್ದೀರಾ ಅಥವಾ ನಿಮಗೆ ಏನೂ ಗೊತ್ತಾಗೋದಿಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಿದ್ದಾರೆ. ಐ ಲವ್ ಯು ನಾಟ್ ಓನ್ಲಿ ಫಾರ್ ವಾಟ್ ಯು ಆರ್ ಬಟ್ ಫಾರ್ ವಾಟ್ ಐ ಆಮ್ ವಿತ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ಅವರು ನೀವು ಹೇಗಿದ್ದೀರಾ ಅನ್ನೋದಕ್ಕಷ್ಟೇ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ. ಲೈಕ್ ನಿಮ್ಮ ಜೊತೆ ಇರುವಾಗ ಅವರು ಹೇಗಿರ್ತಾರೆ, ಅವರ ಒಂದು ಕಂಫರ್ಟ್ ಝೋನ್ ಏನಿದೆ ಅದು ತುಂಬ ಕಂಫರ್ಟ್ ಫೀಲ್ ಅವ್ರಿಗೆ ಕೊಡುತ್ತೆ. ಇದರಿಂದ ನಿಮ್ಮನ್ನು ಇಲ್ಲಿ ನಿಮ್ಮ ಪರ್ಸನ್ ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೇನೆ. ಓಕೆ, ಐ ಲವ್ ಯು ಸೋ ಮಚ್ ಮೈ ಡಿಯರ್. ಓಕೆ, ಅಗೇನ್ ಐ ಲವ್ ಯು ಸೋ ಮಚ್ ಅಂತ ಮೆಸೇಜ್ ಬರ್ತಿದೆ. Okay, this is a confirmation message. Either I used to sleep 8 hours but now 24/7 I'm thinking about you ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಡೈಲಿ ಈ ಒಂದು ಪರ್ಸನ್ ಅವರ ನಿದ್ದೆಗೆ ಯಾವುದೇ ಭಂಗ ಮಾಡ್ಕೋತಿರ್ಲಿಲ್ಲ. ಬಟ್ ಇತ್ತೀಚೆಗೆ ನಿಮ್ಮ ಒಂದು ಪ್ರೀತಿಯಲ್ಲಿ ಬಿದ್ದಾದ ಮೇಲೆ ಈ ಒಂದು ಪರ್ಸನ್ 24/7 ನಿಮ್ಮ ಬಗ್ಗೆ ಇಲ್ಲಿ ಥಿಂಕ್ ಮಾಡ್ತಾರೆ ಅಂತ ಇಲ್ಲಿ ನಿಮಗೆ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ಪಡ್ಕೊಂಡಿರೋದಕ್ಕೆ ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತಾರೆ, ತುಂಬ ಹ್ಯಾಪಿ ಫೀಲ್ ಮಾಡ್ತಾರೆ. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು, ಯು ಆರ್ ಎವ್ರಿಥಿಂಗ್ ಟು ಮೀ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಬಗ್ಗೆ ತುಂಬ ಡ್ರೀಮ್ ಇಟ್ಕೊಂಡಿದ್ದಾರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಕನಸುಗಳನ್ನ ಕಂಡಿದ್ದಾರೆ. ಸೊ ನೀವು ಅವರಿಗೆ ಎಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಡೋಂಟ್ ಕ್ರೈ, ಟೇಕ್ ಕೇರ್. ಓಕೆ, ನೀವೇನಾದರೂ ಈ ಒಂದು ಪರ್ಸನ್ಗಾಗಿ ತುಂಬ ಅಳ್ತಿದ್ದೀರಾ ಅಥವಾ ಈ ಒಂದು ಪರ್ಸನ್ ನನ್ನ ಲೈಫಿಂದ ಹೋಗಿದ್ದಾರೆ ಅಂತ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಡೋಂಟ್ ಕ್ರೈ, ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಟೆಲ್ ಯು ಆಲ್ ಮೈ ಫೀಲಿಂಗ್ಸ್. ಓಕೆ, ನಿಮ್ಮ ಪರ್ಸನ್ ಮೇ ಬಿ ಇಲ್ಲಿ ನಿಮ್ಮ ಕ್ರಶ್ ಇರಬಹುದು, ನಿಮ್ಮ ಹತ್ರ ಏನು ಹೇಳ್ಕೊಳ್ದೇ ಇರಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಅವರ ಫೀಲಿಂಗ್ಸ್ನ ಹೇಳ್ಕೋಬೇಕು ಅಂತ ಇಲ್ಲಿ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ರಿಯಲಿ ಸಾರಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದು ಯಾವುದೋ ಒಂದು ಮೂರನೆಯ ವಿಚಾರವಾಗಿರಬಹುದು ಅಥವಾ ನಿಮ್ಮ ಮಧ್ಯೆ ಏನೋ ಒಂದು ಫೈಟ್ ಆಗಿದೆ, ಇದರಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನೀವು ಇರಬಹುದು. ಸೊ ಅದಕ್ಕೆ ನಿಮ್ಮ ಪರ್ಸನ್ ಇಲ್ಲಿ
ಸಾರಿ ಕೇಳ್ತಿದ್ದಾರೆ. ಯು ಲುಕ್ ಸೋ ಗುಡ್ ಇನ್ ಆ್ಯಂಗರ್ ಅಂತ ಹೇಳ್ತಿದ್ದಾರೆ. ನೀವು ಕೋಪದಲ್ಲಿರುವಾಗ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ನಿಮಗೆ ಇಲ್ಲಿ ಮೆಸೇಜ್ ಬರ್ತಿದೆ. ಸೊ ಇದಿಷ್ಟು ನಿಮ್ಮ ಪರ್ಸನಿನ ಲವ್ ಮೆಸೇಜ್. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ವಿತ್ ಯು ಗೈಸ್. ನಿಮ್ಗೆ ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಪರ್ಸನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಅಟ್ ಎನಿ ಟೈಮ್. ಓಕೆ, ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ನೀವು ಯಾವುದೇ ಟೈಮಲ್ಲಿ ಕೂಡ ಕಾಲ್ ಮಾಡಿದ್ರು ನಿಮಗೆ ಪರ್ಸನಲ್ ರೀಡಿಂಗ್ನ ನಾನು ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.